ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರಾಗಿ ಹೊತ್ತು ಸಾವಿಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ತುಂಬ ಚೆನ್ನಾಗಿರ್ತೈತೆ. ಯಾರ್ಯಾರಿಗೆ ಶುಗರ್ ಇದೆ, ರಾಗಿ ಮುದ್ದೆ ಬೇಡ ಅಂತಾರೆ ಅಂಥವ್ರಿಗೆಲ್ಲ ಇದು ಮಾಡಿಕೊಡಿ. ಬೋರ್ ಆಗಿದ್ದರೆ ಅಕ್ಕಿ ಹಿಟ್ಟಿಂದ ಮಾಡಿರೋಂಥ ಸಾವಿಗೆ ಬೋರ್ ಆಗಿದ್ದರೆ ಇಂಥದ್ದು ಮಾಡಿಕೊಡಿ. ರಾಗಿಯಿಂದ ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬನ್ನಿ ರಾಗಿ ಹಿಟ್ಟಿಂದ ಹೊತ್ತು ಸಾವಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಬಟ್ಲು ಅಂದರೆ 1 ಲೋಟಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಜರಡೆ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆ 2 ಸ್ಪೂನ್ ನೆನೆಸಿ ಇಟ್ಕೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ 1 ಬಟ್ಲು ತಗೊಂಡಿದ್ದೀನಿ. ಕಡಲೆಪಪ್ಪು 1/4 ಬಟ್ಲು, ಕಡಲೆಬೀಜ 1/4 ಬಟ್ಲು, ಎಳ್ಳು 1/4 ಬಟ್ಲು, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಒಂದು ಚುಟಿಕೆ ಉಪ್ಪು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟಷ್ಟು ನೀರು ಹಾಕ್ಕೊತೀನಿ ಮುದ್ದೆ ಮಾಡ್ಕೊಳ್ಲಿಕ್ಕೆ. ಅದಕ್ಕೆ ಒಂದು ಚುಟಿಕೆ ಉಪ್ಪು ಹಾಕ್ಕೊಂಬಿಡೋಣ. ನೀರು ಬಿಸಿ ಆಗಲಿ. ನೋಡಿ, ನೀರು ಕುದೀತಾ ಇದೆ. ಈಗ ಸ್ವಲ್ಪ ಹಸಿಟ್ಟು ಸುಮ್ಮನೆ ಹಂಗೆ ಚೂರು ಹಾಕೋಣ, ಇಲ್ಲಾಂದರೆ ಗಂಟು ಕಟ್ಟಲ್ಲ. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಈಗ ಹಾಕ್ಕೊಳ್ಳೋಣ. ಸ್ವಲ್ಪ ನೋಡ್ಕೊಳ, ಅಂದರೆ 2 ಲೋಟಕ್ಕೆ ಒಂದು ಬಟ್ಲಷ್ಟು, 1 ಲೋಟಷ್ಟು ಹಸಿಟ್ಟಿಗೆ 2 ಲೋಟಷ್ಟು ನೀರು ನಾನು ಹಾಕಿದ್ದೀನಿ. ಸ್ವಲ್ಪ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಚೆನ್ನಾಗೆ ಗಟ್ಟಿಗೆ ಬಂದಿದೆ. ಈಗ ಇದು ಒಂದು 2 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡೋಣ. ಈಗ ಇದನ್ನ ಹಾಗೇ ಮುಚ್ಚಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ನಾವು ಸಾವಿಗೆ ಮೇಲೆ ಹಾಕ್ಕೊಳ್ಲಿಕ್ಕೆ ಒಂದು ಪುಡಿ ಮಾಡ್ಕೊಳ್ಳೋಣ. ಎಳ್ಳಿನ ಪುಡಿ ಅಂತಾರೆ. ನಾನು ಸ್ವಲ್ಪ ಕಡಲೆಬೀಜ, ಕಡಲೆಪಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ನೋಡು, 1/4 ಬಟ್ಲು ಅಂದರೆ ಅರ್ಧ ಬಟ್ಲಷ್ಟು ಎಳ್ಳು ಹುರ್ಕೊಂಬಿಡೋಣ ಲೈಟಾಗೆ. ಸುಮ್ಮನೆ ಬೆಚ್ಚಗಾದರೆ ಸಾಕು, ಜಾಸ್ತಿ ಏನು ಇದಾಗೋದು ಬೇಡ. ನೋಡಿ, ಆಗಿದೆ, ಸಾಕು. ಅರ್ಧ ಬಟ್ಲು ಕಡಲೆಬೀಜ, ಕಡಲೆಪಪ್ಪು ಅರ್ಧ ಬಟ್ಲಷ್ಟು ಹುರಿದಿರೋ ಎಳ್ಳು. ಕಡಲೆಬೀಜ ಫಸ್ಟೇ ಹಾಕಿದ್ನಲ್ಲ, ಅದು ಹುರಿದಿರೋದು, ಹಂಗಾಗಿ ಫಸ್ಟೇ ಹೇಳ್ತೀನಿ. ಇದು 3 ತರಿತರಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಹಾಕೋಣ, ಒಂದು 2 ಸ್ಪೂನಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಂಡು ಇದು ತರಿತರಿಯಾಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ತರಿತರಿಯಾಗೆ ರುಬ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಸೈಡ್ಗೆ ಇಡೋಣ. ಇದು ಮುಗಿದಿದೆ. 1 ಬಟ್ಲಷ್ಟು ನೀರು ಹಾಕ್ಕೊತೀನಿ ಬೆಲ್ಲ ಕರಗಲಿಕ್ಕೆ. ಈಗ ಬೆಲ್ಲ ಹಾಕ್ಕೊಂಬಿಡೋಣ. ಬೆಲ್ಲ ಬಿರಿ ಕರಗಿದ್ರೆ ಸಾಕು, ಯಾಕಂದರೆ ಕಲ್ಲು ಕಡ್ಡಿ ಏನಾನ ಇದ್ದರೆ, ಸ್ವಲ್ಪ ಕಸ ಕಡ್ಡಿ ಏನಾನಿದ್ರೆ ಅದು ಸೋಸ್ಕೊಳಾಗ ಬಂದುಬಿಡ್ತೈತೆ. ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲನ. ಅದೇ ಮಿಕ್ಸಿ ಜಾರ್ಗೆ ನಾನು 2 ಸ್ಪೂನಷ್ಟು ಗಸಗಸೆ ನೆನೆಸಿಟ್ಟಿದೆ, ಅದು ಹಾಕ್ಕೊತೀನಿ. ಕಾಯಿ ಹಾಕ್ಕೊತೀನಿ. ಒಂದು 3 ಸತಿ ಇದನ್ನ ರುಬ್ಬಿಟ್ಟು ಇದ್ರದ್ದು ಹಾಲು ತೆಕ್ಕೊಂಬಿಡೋಣ. ಚೆನ್ನಾಗೆ ಹಿಂಡಿ ಅದ್ರದ್ದು ಹಾಲು ತೆಕ್ಕೊಂಬಿಡೋಣ. ನೋಡಿ, ಹಾಲು ಚೆನ್ನಾಗೆ ತೆಕ್ಕೊಂಬಿಟ್ಟಿದ್ದೀನಿ. ಇಷ್ಟು ಬಂದಿದೆ ಹಾಲು. 3 ಸತಿ ರುಬ್ಬಿ ತೆಗ್ದಿದ್ದೀನಿ ಹಾಲು, ಗಟ್ಟಿ ಹಾಲು. ನೋಡಿ, ಚೆನ್ನಾಗೆ ಕರಗಿದೆ. ಈಗ ಸೋಸ್ಕೊಳ್ಳೋಣ. ಅದಕ್ಕೇ ಹಾಲ್ಗೆ, ತೆಂಗಿನಕಾಯಿ ಹಾಲ್ಗೆ. ಈಗ ಗ್ಯಾಸ್ ಮೇಲೆ ತೆಂಗಿನಕಾಯಿ ಹಾಲು ಇಟ್ಟಿದ್ದೀನಿ. ಈಗ ಇದು ಬೆಲ್ಲನ ಸೋಸ್ಕೊಳ್ಳೋಣ, ಬೆಲ್ಲ ನೀರನ್ನ. ನೋಡಿ, ಕಸ ಕಡ್ಡಿ ಇದೆಯಲ್ಲ, ಚೆನ್ನಾಗೆ ಒಂದು ಕುದಿ ಬರಲಿ. ಕುದಿಯಕ್ಕೆ ಬಿಡೋಣ. ನೋಡಿ, ಇಷ್ಟು ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡೋಣ. ಸಾಕು, ಜಾಸ್ತಿನೂ ಕುದಿಸ್ಬಾರ್ದು, ಸಾಕು. ಈಗ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಹಬೆ ಒಳಗೆ ಬೇಯಿಸ್ಬೇಕಲ್ಲ, ಸಾಕು. 1 ಚೊಂಬಷ್ಟು ನೀರು ಹಾಕಿದ್ದೀನಿ. ಅದು ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಆರಿದೆ. ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ.
ಈಗ ಇದನ್ನ ಚೆನ್ನಾಗಿ ಒಂದು ಸತಿ ಹೀಗೆ ಕೈಯೊಳಗಡೆ ಕಿಚ್ಕೊಳ್ಳೋಣ. ಎಲ್ಲನೂ ಗಂಟಿದ್ರೆ ಗಂಟು ಇರಲ್ಲ, ಆದ್ರೂ ಒಂದು ಸತಿ ಹೀಗೆ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಆಗಿದೆ, ಚೆನ್ನಾಗಿ ಕಿಚ್ಕೊಂಡಿದ್ದೀನಿ. ಈಗ 2 ಭಾಗ ಮಾಡ್ಕೊಳ್ಳೋಣ. ಈ ಥರ ಉದ್ದಕ್ಕೆ 2 ಉಂಡೆ ಮಾಡ್ಕೊಂಡಿದ್ದೀನಿ. ಶಾವಿಗೆ ಮಾಡೋ ಮೋಡ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಹೀಗೆ ಈ ಬಿಲ್ಲೆ ಹಾಕ್ಕೊಂಬಿಡೋಣ. ಈಗ 1 ಉಂಡೆ ಹಾಕ್ಕೊಂಬಿಡೋಣ. ಇದ್ರದ್ದು ಮೇಲೆದು ಹೀಗಿಟ್ಟು ಚೆನ್ನಾಗಿ ತಿರುಗಿಸೋಣ. ಈಗ ನಾವು ಇದನ್ನ ಟೈಟ್ ಮಾಡ್ಕೊಂಡಿದ್ದೀವಿ. ಇವಾಗ ತೆಗೆಯೋಣ. ಈ ಥರ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ ಎಲ್ಲನೂ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ತಟ್ಟೆಗೆ ಹಾಕೋಣ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಇಟ್ಕೊಂಬಿಡೋಣ. ಹತ್ತು ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. 10 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ನೋಡಿ ತಟ್ಟೆಗೆ 2 ಶಾವಿಗೆ ಇಟ್ಕೊಂಡಿದ್ದೀನಿ. ಈಗ ಹಾಲು ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಳ್ಳಿನ ಪುಡಿ ಹಾಕ್ಕೊಳ್ಳೋಣ. ಮೇಲೆ ಬೇಕಂದರೆ ತುಪ್ಪ ಹಾಕ್ಕೊಬೋದು, ತುಂಬ ಚೆನ್ನಾಗಿರ್ತೈತೆ. ಸೂಪರಾಗಿದೆ ರೀ. ರಾಗಿ ಹೊತ್ಸಾಗಿ ಯಾವ ರೀತಿ ಮಾಡೋದಂತ ಗೊತ್ತಾಯ್ತಾ? ನಿಮ್ಗೆ ಇಷ್ಟ